ರಾಜ್ಯದ ಹಲವು ಕಡೆ ವರುಣಾರ್ಭಟ ಮುಂದುವರೆದಿದೆ. ಉಡುಪಿ, ಚಿಕ್ಕಮಗಳೂರು, ಬಾಗಲಕೋಟೆ, ಕೊಪ್ಪಳದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಅಬ್ಬರದ ವರ್ಷಧಾರಿಗೆ ಒಂದಷ್ಟು ಅವಾಂತರಗಳು ಸಂಭವಿಸಿದ್ರೆ ರೈತರು ಕೃಷಿ ಚಟುವಟಿಕೆಯನ್ನ ಶುರು ಮಾಡಿದ್ದಾರೆ. ಎಲ್ಲೆಲ್ಲ ಏನಾಯ್ತು ಬನ್ನಿ ನೋಡೋಣ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅವಾಂತರ. ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ನಾಶ. ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮ, ಛಬ್ಬಿ ಗ್ರಾಮ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಗಾಳಿಯಿಂದಾಗಿ ಮನೆಗಳ ತಗಡುಗಳು ಹಾರಿ ಹೋಗಿದೆ. ಅಪಾರ ಪ್ರಮಾಣದ ಕಬ್ಬು, ಮಾವಿನ ತೋಟ, ಚಿಕ್ಕು, ತೆಂಗು, ಬಾಳೆ, ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಮಳೆ ಅವಾಂತರದ ಸ್ಥಳಕ್ಕೆ ಪರಿಷತ್ ಸದಸ್ಯ ಪಿಎಚ್ ಪೂಜಾರ್ ತಹಶೀಲ್ದಾರ್ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ತಹಶೀಲ್ದಾರ್ ಜೊತೆ ಕೂಡ ನಾನು ಮೀಟಿಂಗ್ ಮಾಡಿದೆ, ಕೃಷಿಯರಿ ವೀಕ್ಷಣೆ ಮಾಡೋದ್ರ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೋಡಿದವರಿಗೆ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಡಿ.ಸಿ ಅವ್ರ ಮುಖಾಂತರ ಹೆಚ್ಚಿನ ಪರಿಹಾರಧನ ತಗಡಿಕಿತ್ತಂಥವು ಮನೆ ಹೋದಂಥವ್ರಿಗೆ ಅವ್ರಿಗೆ ಹೆಚ್ಚಿನ ಪರಿಹಾರಧನ, ಬದುಕು ಏನು ಪೂರ್ತಿ ಸರ್ವನಾಶ ಆಗಿದೆ, ಬದುಕು ಅವರು ಮತ್ತೊಮ್ಮೆ ಕಟ್ಟಿಕೊಳ್ಳುವಂಥ ಒಂದು ರೀತಿಯ ಪರಿಹಾರಧನ ಕೊಡಬೇಕು. ಕೇವಲ ತಾತ್ಪೂರ್ತಿಕವಾಗಿ ಔಪಚಾರಿಕವಾಗಿ ಪರಿಹಾರಧನ ವಿತರಣೆ ಮಾಡುವಂಥದ್ದು ಆಗಬಾರ್ದು ಅನ್ನೋಂಥ ಒತ್ತಾಯ ಈ ತುಳಸಿಗೇರಿ ಗ್ರಾಮಸ್ಥರೆಲ್ಲರ ಪರವಾಗಿ, ಈ ದೇವನಾಳ ಆರ್ಸಿ ಗ್ರಾಮಸ್ಥರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಈ ಗಿಡಗಂಟಿ ಮ್ಯಾಗ ಇರೋದ ಒಂದು 2.5 ಎಕರೆ ನನ್ನ ತೋಟ ರೀ ಸಾಹೇಬ್ರ. ಆ ತೋಟ ಮ್ಯಾಗ ಗಿಡ ಅಷ್ಟು ಗಿಡನೇ ಹಚ್ಕೊಂಡು ಕೂತಿದ್ವಿ. ಮತ್ತು ಕಬ್ಬು ಒಂದು 2 ಎಕರೆ ಕಬ್ಬು ಮಾಡಿದ್ವು. ಕಬ್ಬು ಪೂರ ಅಳಗಾರ ಆಗಿತ್ತು. ಅದಕ್ಕೊಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡೀನಿ. ಆ ನಂತರ ಈ ಮಾವಿನ ಗಿಡದ್ದು ಇದಕ್ಕೂ ಖರ್ಚು ಮಾಡಿದ್ದು ಎಲ್ಲ ಕೂಡ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೈತಿ ನನಗೆ ಖರ್ಚು. ಇನ್ನು ಮುಂದೆ ಮಾಡೋದಕ್ಕೆ ಇದಕ್ಕೆ ಮತ್ತು ಇರೋದ ಇಷ್ಟ ಜಮೀನು ಅಂತ ಇದನ್ನ ಬಿಟ್ಟಿಲ್ಲ. ಮತ್ತು ಭಾಳ ತ್ರಾಸಿಗೆ ಬಂದೈತಿ. ನಾವು ಎಷ್ಟು ಹೇಳಿದ್ರು ಕಮ್ಮಿ ಸಾಹೇಬ್ರ. ಇನ್ನು ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ಶೆಡ್ಡೊಂದು ಅರ್ಧದಷ್ಟು ಹಾರಿ ಹೋಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅರ್ಧದಷ್ಟು ಹಾರಿ ಹೋದ ಶೆಡ್ನಲ್ಲಿ ಗರ್ಭಿಣಿ ಸೇರಿದಂತೆ ಇಡೀ ಕುಟುಂಬ ರಾತ್ರಿ ಕಳೆದಿದೆ. ಇತ್ತ ಉಡುಪಿ ಜಿಲ್ಲೆಯಾದ್ಯಂತ ಸಾಧಾರಣ ಮಳೆಯಾಗ್ತಾ ಇದೆ. ಮಳೆಗಿಂತಲೂ ಗುಡುಗು, ಸಿಡಿಲು, ಗಾಳಿಯ ಅಬ್ಬರ ಹೆಚ್ಚಾಗಿತ್ತು. ಬೈಂದೂರು ತಾಲೂಕಿನ ವಿವಿಧೆಡೆ ಸುರಿದ ಸಿಡಿಲು ಸಹಿತ ಭಾರೀ ಮಳೆಗೆ 16ಕ್ಕೂ ಹೆಚ್ಚು ಕಡೆಗಳಲ್ಲಿ ಆಸ್ತಿ ಪಾಸ್ತಿ ನಷ್ಟವಾಗಿದೆ. ಕಳವಾಡಿ ಶ್ರೀ ಮಾರಿಕಾಂಬಾ ದೇಗುಲದ ಎದುರು ಹೊಸದಾಗಿ ನಿರ್ಮಿಸಲಾಗಿದ್ದ 15 ಲಕ್ಷ ರೂಪಾಯಿ ವೆಚ್ಚದ ಊಟದ ಹಾಲ್ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದೆ. ಕಳಸ ತಾಲೂಕಿನ ಬಾಳೆಹೊಳೆ ಸಮೀಪದ ಕಗ್ಗನಹಳ್ಳ ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ ಮನೆ ಮೇಲೆ ಬೃಹತ್ ಮರ ಬಿದ್ದಿದ್ದು ಮನೆ ಸಂಪೂರ್ಣ ಜಖಮಾಗಿದೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ನಾಶವಾಗಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರಿನ ಬಾಡಿಗೆ ಗ್ರಾಮದಲ್ಲಿ ಮಳೆಯಿಂದಾಗಿ ಜಮೀನಿನಲ್ಲಿ ಮಳೆ ನೀರು ನಿಂತಿದ್ದು ಜವರಯ್ಯ ಹಾಗೂ ಪುಟ್ಟತಾಯಮ್ಮ ಅನ್ನೂರಿಗೆ ಸೇರಿದ ಅಪಾರ ಪ್ರಮಾಣದ ಶುಂಠಿ ನಾಶವಾಗಿದೆ. ಪುಟ್ಟತಾಯಮ್ಮ ಸೂಕ್ತ ಪರಿಹಾರ ನೀಡುವಂತೆ ಕೈಮುಗಿದು ಮನವಿ ಮಾಡ್ತಾ ಕಣ್ಣೀರಿಟ್ಟಿದ್ದಾರೆ. 3 ಲಕ್ಷದಿಂದ 4 ಲಕ್ಷ ಗಂಟೆ ಖರ್ಚಾಗದ. 1 ಎಕರೆ ಶುಂಠಿ 30 ಸಾವಿರ ಕೊಟ್ಟು ತಗೊಂಡಿನು. ಅದನ್ನ ಪರಿಹಾರ ನೀರು ಕೊಡಿ ನಮ್ಗೆ. ನಮ್ಗೆ ತುಂಬ ನಷ್ಟವಾಗದ. 1 ಎಕರೆ ಪೂರ್ತಿ ಹೊಂಟಾಗದ ಕೊಚ್ಕೊಂಡು ನೀವು ಬೆಳನ ನೀವು ಬಂದು ನೋಡಿ ನಮ್ಮ ಪರಿಹಾರನ ಕೊಡಿ ಅಂತ ಸಹಾಯ ಮಾಡಿ. ನೋಡಿದ್ರೆ ದುಃಖವಾಯ್ತದ. ನಾವು ಕೂಲಿ ಮಾಡೋಂಥ ಜನ ರೈತರು, ನಾವು ಯಾವಾಗಲೂ ಕೂಲಿ ಮಾಡಬೇಕು. ನಾವು ಈ ರೀತಿ ಆಗದ. ಇದನ್ನ ನಮ್ಗೆ ಬೆಳನ ನೀವು ಆದಷ್ಟು ನೀವು ಬಂದು ನೋಡಿ ಏನು ಬೇಕು ಅದನ್ನ ತೀರ್ಮಾನ ಮಾಡಿ ಕೊಡೋಂಥ ಸಹಾಯ ಮಾಡಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲೂ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ಕುಷ್ಟಗಿಯ ಎಪಿಎಂಸಿ ಆವರಣದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಇದರಿಂದಾಗಿ ಅಂಗಡಿಗಳಿಗೂ ಹಾನಿಯಾಗಿದೆ. ಮತ್ತೊಂದೆಡೆ ಮಳೆಯಾಗಿರೋ ಹಿನ್ನೆಲೆಯಲ್ಲಿ ಕುಷ್ಟಗಿ ತಾಲೂಕಿನ ಕಬ್ಬರ್ಗಿಯ ಬಳಿ ಇರುವ ಕಪಿಲತೀರ್ಥ ಜಲಪಾತ ಮೈದುಂಬಿ ಹರಿತಾ ಇದೆ.
ಮೈಸೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿಯಲ್ಲಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಪಪ್ಪಾಯಿ ಬೆಳೆ ನಾಶವಾಗಿದೆ. ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ಯುವ ರೈತ ಸೈಯದ್ ಅಕ್ರಮ್ ಕಂಗಾಲಾಗಿ ಹೋಗಿದ್ದಾರೆ. ಪರಿಹಾರಕ್ಕಾಗಿ ತೋಟಗಾರಿಕಾ ಇಲಾಖೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಂದೆಡೆ ಮಳೆಯಿಲ್ಲದೆ ಕಂಗಾಲಾಗಿದ್ದ ಜನ ವರುಣನ ಕೃಪೆಯಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ರೆ, ಮತ್ತೊಂದು ಕಡೆ ಮಳೆಯಿಂದಾಗಿರುವ ಅನಾಹುತದ ಆತಂಕ ಹೆಚ್ಚಾಗಿದೆ. ಈ ಮಧ್ಯೆ ಮೇ 31ರವರೆಗೂ ಬಹುತೇಕ ಭಾಗಗಳಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.